ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮಠ ಮಧ್ಯಾಹ್ನದ ಶುಭಾಶಯಗಳು. ಇವತ್ತು ನಾನು ಶಿವಮೊಗ್ಗ ಹೊರಟಿದ್ದೀನಿ. ಸಡನ್ ಪ್ಲ್ಯಾನ್ಸ್, ಸಡನ್ ಡಿಸಿಷನ್. ಸೊ ನಮ್ಮ ಹುಡುಗನ ಕರೆದೆ. ಸೊ ಸ್ವಲ್ಪ ಬ್ಯುಸಿ ಇದ್ದರು. ಸೊ ಈಗ ಗೊರಗುಂಟೆಪಾಳ್ಯ ಹತ್ರ ಇದ್ದೀನಿ. ಇಲ್ಲಿ ಬಂದಿದ್ದೀನಿ ನನ್ನ ಕಾರಣ, ಇಲ್ಲಿ ಮೈಕ್ ಇಸ್ಕೊಬೇಕಿತ್ತು. ದಾಬಾಸ್ಪೇಟೆಯಿಂದ ಮುಂದೆ ಬಂದಿದ್ದೀವಿ. ಚಿತ್ರದುರ್ಗ ಕಲ್ಲಿನ ಕೋಟೆ. ಎಲ್ಲೋಬೇಕು? ಸ್ಟ್ರೈಟಾ? ಶಿವಮೊಗ್ಗಕ್ಕೆ ಲೆಫ್ಟ್ ತೊಗೊಬೇಕಾ? ಸೊ ಮುಂದೆ ಲೆಫ್ಟ್ ತೊಗೊಂಡ ಇನ್ನು 223 ಕಿಲೋಮೀಟ್ರ್ ಇದೆ. ಸ್ನೇಹಿತರೆ, ಗುಬ್ಬಿಗೆ ಬಂದಿದ್ದೀವಿ. ಇನ್ನು 188 ಕಿಲೋಮೀಟ್ರ್ ಇದೆ ಶಿವಮೊಗ್ಗ. ಚನ್ನಬಸವೇಶ್ವರ ಸ್ವಾಮಿ ಮಹಾದ್ವಾರ. ಸೂಪರ್. ಬನ್ನಿ ಒಂದು ರೆಸ್ಟ್ ತೊಗೊಳ್ಳೋಣ. ಸೊ ರೋಡ್ ಮಿಸ್ ಮಾಡ್ಕೊಂಬಿಟ್ಟು ಅರಸೀಕೆರೆ ಮೇಲೆ ಬಂದ್ಬಿಟ್ಟೆ. ಈಗ ನಿಟ್ಟೂರಲ್ಲಿದ್ದೀನಿ. ನಿಟ್ಟೂರಿಂದ ಸ್ವಲ್ಪ ಮುಂದೆ ಇದ್ದೀನಿ. ಸ್ವಲ್ಪ ಏನು ಜಾಸ್ತಿನೇ ಕನ್ಫ್ಯೂಸ್ ಆಗ್ಬಿಟ್ಟು ನಾನು ಚಂದ್ರಪಟ್ಟಣ ಹೋಗೋ ರೂಟಲ್ಲಿ ಹೆಂಗೆ ಬರಬೇಕಿತ್ತು ಸೇಮ್ ಅದೇ ರೂಟಲ್ಲಿ ಬಂದುಬಿಟ್ಟೆ ನಾನು. ಚಿತ್ರದುರ್ಗ ರೂಟ್ ಏನಿದೆ ಅದು ಸಕ್ಕತ್ತಾಗಿತ್ತಂತೆ. ಬಟ್ ನಾನು ಅದೊಂದು 20 ಕಿಲೋಮೀಟ್ರ್ ಜಾಸ್ತಿ ಆಗೋದು ಅಷ್ಟೇ ಸ್ನೇಹಿತರೆ, ಇನ್ನೇನಿಲ್ಲ. ಬಟ್ ಇಲ್ಲೇನು ಅಂತ ಹೇಳಿದ್ರೆ ನಾನು ಬೋರ್ಡ್ ನೋಡ್ಕೊಂಡು ಬಂದೆ, ಅದರಿಂದ ಕನ್ಫ್ಯೂಸ್ ಆಯಿತು ಹೊರತು ಇನ್ನೇನಿಲ್ಲ. ಆ ರೂಟ್ ಚೆನ್ನಾಗಿ ತೊಗೊಂಡಿದ್ರೆ ಇನ್ನೂ ಚೆನ್ನಾಗಿರೋದು ಅನ್ನಿಸ್ತಿದೆ. ಊರುಗಳು ಸಿಕ್ಕಿದಾಗ ಸ್ವಲ್ಪ ರೋಡ್ಗಳು ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಇಲ್ಲಿ ಒಂದು ಟೀ ಸ್ಟಾಲಲ್ಲಿ ನಿಂತ್ಕೊಂಡಿದ್ದೆ, ಅವಾಗ ರೆಸ್ಟ್ ಮಾಡೋಣ ಅಂತ ಅವಾಗ ಹೇಳಿದ್ರು ಅವರು. ಸೊ ಬಿಸಿಲು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಿದೆ. 4:15 ಟೈಮ್ ಈಗ. ಬನ್ನಿ ಹೋಗ್ತಾ ನಮ್ಮ ಶಿವಮೊಗ್ಗದ ರೂಟು, ಏನಕ್ಕೆ ಶಿವಮೊಗ್ಗ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ. ತಿಪ್ಟೂರು ಬಂದಿದ್ದೀವಿ. ಟೈಮ್ ಈಗ ಮೇ ಬಿ 5 ಗಂಟೆ ಆಗಿದೆ ಅಂದ್ಕೊಳ್ತೀನಿ. ಇಲ್ಲೊಂದು ದೇವಸ್ಥಾನ ಇದೆಯಲ್ಲ, ಇದೆ ಚಿಕ್ಕಮ್ಮ ದೇವಿ. ಸಕ್ಕತ್ತು ಮಾತ್ರ ಫೇಮಸ್ಸು ತಿಪ್ಟೂರಲ್ಲಿ. ಸೊ ತಿಪ್ಟೂರಲ್ಲಿ ಒಬ್ಬರು ಕೇರಳದವರು ಸಿಕ್ಕಿದ್ರು, ಡ್ರಾಪ್ ಮಾಡಿ ಅಂತ. ದಿಸ್ ಇಸ್ ಅ ಕಾಲೇಜ್ ನೋ US ಬಸವೇಶ್ವರ ಕಾಲೇಜ್. ಸರಿ, MK ಪಯಾಣಿಗ. ಯಾ ಕರ್ನಾಟಕ ಓನ್ಲಿ. ಓಕೆ, ಥ್ಯಾಂಕ್ ಯು. ಓಕೆ, ನೋ ಇಟ್ಸ್ ಓಕೆ, ಐ ಆಮ್ ಗೆಟಿಂಗ್ ಲೇಟ್ ಇಯರ್. ಓಕೆ ಬಾಯ್, ಥ್ಯಾಂಕ್ ಯು. ಓಕೆ. ಏನ್ರಿ ವೆದರು, ಅರಸೀಕೆರೆ ವೆದರು. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಅರಸೀಕೆರೆಯಿಂದ ಕಡೂರಿಗೆ ಹೋಗೋ ರೂಟು ಮಾಡವ್ರೆ ಸೈಕ ಮಾಡಿಕ್ಕವ್ರೆ ಗುರು. ಏನಿದೆ ಅಲ್ಲ ಹೈವೇ ಬಾಬಾ, ನಿಜವಲ್ಲೂ ನಾನು ಖಾಲಿ ರೋಡ್ ನೋಡಿ ಯಾರೂ ಇಲ್ಲ, ಈ ಕಡೆನೂ ಇಲ್ಲ, ಯಾರೂ ಇಲ್ಲ. ಜಾಲಿ ಅಲ್ಲ, ಜಾಲಿ. ಸೋಲೋ ಟ್ರಿಪ್ ಅನ್ನೋದು ಒಂಥರ ಮಜಾ ಕೊಡುತ್ತೆ ಗುರು. ಎಲ್ಲದನ್ನೂ ಅನುಭವಿಸ್ಕೊಂಡು, ಎಲ್ಲನೂ ತಿಳ್ಕೊಂಡು, ಎಲ್ಲರ ಜೊತೆ ಮಾತಾಡಿಕೊಂಡು, ಡ್ರಾಪು ಪಿಕಪ್ಪು ಇರೋ ನೇಚರ್ನ ನೋಡಿಕೊಂಡು ಸೈಕು ಗುರು. ಸೋಲೋ ಟ್ರಾವೆಲ್ ಇಸ್ ದ ಬೆಸ್ಟ್ ಟ್ರಾವೆಲ್ ಇನ್ ದಿಸ್ ವರ್ಲ್ಡ್ ಮ್ಯಾನ್. ಕಡೂರು ಇಲ್ಲಿಂದ ನಮಗೆ 30 ಕಿಲೋಮೀಟ್ರ್ ದೂರದಲ್ಲಿದೆ. ಸೊ ಅರಸೀಕೆರೆಯಿಂದ 8 ಕಿಲೋಮೀಟ್ರ್ ದೂರ ಬಂದ್ಬಿಟ್ಟು 90 ಕಿಲೋಮೀಟ್ರ್ ಇದೆ ನಮ್ಮ ಶಿವಮೊಗ್ಗ. ಇನ್ನೂ 1.5 ಅವರ್, 1.25 2 ಅವರ್. ಇನ್ನು ಕಡೂರು 12 ಕಿಲೋಮೀಟ್ರ್ ಇದೆ. ಒಳ್ಳೆ ಸನ್ಸೆಟ್ ಆಗ್ತಿದೆ ನೋಡಿ. ಈಗ ಎಷ್ಟು ಸಕ್ಕದಾಗಿ ಕಾಣಿಸ್ತಿದೆ ಮಾತ್ರ ಸನ್ಸೆಟ್ಟು. ಯಪ್ಪ ನೋಡಿ, ವಾರೆ ವಾಂಬರ್ ಶೇರೆ. ನೋಡೋಕ್ಕೆ 2 ಕಣ್ಣು ಸಾಲ್ತು ಗುರು, ಇನ್ನೊಂದು 2-3 ಕಣ್ಣು ಇರಬೇಕು ಅನ್ಸುತ್ತೆ. ಅಣ್ಣ ಹಿಂಗೆ ಹೋಗ್ಬೋದಾ? ರೋಡ್ ಹಂಗೆ ಹೋಗ್ಬೇಕಾ ಅಣ್ಣ? ಶಿವಮೊಗ್ಗ ಒಂದೇ ರೂಟಾ? ಏನು ಚೆಂದ ಗಾಳಿ ಬೀಸ್ತದೆ ಗೊತ್ತಾ? ಅಬ್ಬಾ, ಕ್ಲೋಸ್ ಮಾಡಿದ್ರು, ಈಗ ಓಪನ್ ಮಾಡಿದ್ದಾರೆ. ರೈಲ್ವೆ ಟ್ರ್ಯಾಕ್. ನೀನು ಹಂಗೆ ಹೋದ ಅಲ್ಲಿ ನಿಂತ್ಕೊಂಡಿದ್ರೆ ಮತ್ತೆ ತರೀಕೆರೆ ಇನ್ನೊಂದು 24 ಕಿಲೋಮೀಟ್ರ್ ಇದೆ. ತರೀಕೆರೆ ಏರಿ ಮೇಲೆ 3 ಥರ ಗುರಿ ಮರಿ ಮೈತಿತ್ತು. ಸ್ನೇಹಿತರೆ, ಕೇಳಿಸೋದೇ ಇಲ್ವೋ ಗೊತ್ತಿಲ್ಲ, ಬಟ್ ಆದರೆ ನಂದು ಮೌಂಟು ಮುರಿದೋಗ್ಬಿಡ್ತು. ಸೊ ಅದೇ ಒಂದು ಪ್ರಾಬ್ಲಮ್ ಆಗಿದೆ. ಈಗ
ಇನ್ನೊಂದು 32 ಕಿಲೋಮೀಟ್ರ್ ಇದೆ. ಇನ್ನು 1 ಅವರಲ್ಲಿ ಹೋಗಿ ತಲುಪ್ತೀವಿ. ಸೊ ಬನ್ನಿ, ಆಗಿದ್ದರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ರೋಡ್ ಬೇಡ, ಕನ್ಸ್ಟ್ರಕ್ಷನಲ್ಲಿದೆ, ವೆಹಿಕಲ್ಸ್ ಎಲ್ಲ ಹಂಗೆ ಮೈ ಮೇಲೆ ಬರ್ತಿದ್ದಾವೆ. ಸೊ ಹೊರಡ್ಬಿಡೋಣ. ಸೊ ಸ್ನೇಹಿತರೆ, ಮ್ಯಾಚ್ ನಡೀತಿದೆ. RCB ವರ್ಸಸ್ KKR. RCB ಅವರು ಫೀಲ್ಡಿಂಗ್ ತೊಗೊಂಡಿದ್ದಾರೆ. ತಲೆಗೆಡ್ಸ್ಕೊಬೇಡಿ, RCBನೇ ವಿನ್ ಆಗೋದು, ನಮ್ಮ ಬೆಂಗಳೂರೇ, ನಮ್ಮ ಕರ್ನಾಟಕನೇ ವಿನ್ ಆಗೋದು. ಅದರಲ್ಲೇನು ಡೌಟೇ ಇಲ್ಲ ಸ್ನೇಹಿತರೆ, ಅಲ್ವಾ? ಇನ್ನು 14 ಕಿಲೋಮೀಟ್ರ್ ದೂರದಲ್ಲಿದೆ ನಮ್ಮ ಶಿವಮೊಗ್ಗ. ಜಾತ್ರೆ, ಬ್ರಹ್ಮರಥೋತ್ಸವ, ಚೆನ್ನ ಬಸವೇಶ್ವರ ಸ್ವಾಮಿ, ಕೆಂಡೆಲ್ಲ ಗಿಲ್ಡೆಲ್ಲ ಹೋಗ್ಬಿಟ್ಟಿದೆ. ತೇರು ಆಗ್ಬಿಟ್ಟಿದೆ ಹೋಗೋತೆಗೆ. ಸ್ವಾಮಿ ಒಳ್ಳೆದ್ರು ಕಾಪಾಡಮ್ಮ. ಶಿವಮೊಗ್ಗ ಬಸ್ ಸ್ಟಾಪ್. ಸೊ ಲಾಡ್ಜಿಂಗ್ ವ್ಯವಸ್ಥೆ ಇದೆ ನೋಡಿ. ರೂಮ್ ಇದೆಯಾ? ಎಷ್ಟಿದೆ? ಸಿಂಗಲ್ ಪರ್ಸನ್ ಅಷ್ಟೇ, ಒಬ್ಬರೇ. ಎಷ್ಟು? ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ, ಅಲ್ಲಿಗೆ ಹೋಗ್ಬಿಡ್ತೀನಿ. ಸೊ ಸ್ನೇಹಿತರೆ, ಪ್ಲ್ಯಾನ್ ಚೇಂಜು. ಹೇಳಿ ಪಾಪ. ಶಿವಮೊಗ್ಗ. ಹಾಂ, ಯಾರ ಮನೆಗಿಲ್ಲಪ್ಪ? ನನಗೆ ಯಾರ ಮನೆ ಇದೆ? ಚಿತ್ರದುರ್ಗದಿಂದ ಹೋದೆ ಶಿವಮೊಗ್ಗಕ್ಕೆ. ಸರಿ, ರೀಚ್ ಆದಮೇಲೆ ಕಾಲ್ ಮಾಡ್ತಿದ್ದೀರಿ. ಇಲ್ಲಿಂದ ನಾನು ಸಾಗರ ಹೊರಟಿದ್ದೀನಿ. 71 ಕಿಲೋಮೀಟ್ರ್ ದೂರದಲ್ಲಿದೆ. ಸೆಕ್ಯೂರಿಟಿ ಮಾತು ಕೇಳ್ಕೊಂಡು ಹೋಗ್ತಾ ಇದ್ದೀನಿ ನಾನು. ರೋಡ್ ಚೆನ್ನಾಗಿದೆ ಅಪ್ಪ, ಹೋಗಪ್ಪ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಕತ್ಲಲ್ಲಿ ಲಾಗ್ ಮಾಡ್ರೆಲ್ಲ ಕಾಣಿಸಲ್ಲ. ಇನ್ನೂ 57 ಕಿಲೋಮೀಟ್ರ್ ಇದೆ ಸಾಗರ. ಸೊ ಸಾಗರಕ್ಕೆ ಹೋಗ್ಬಿಟ್ಟು ನಾನು ನಿಮಗೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಇಲ್ಲೆಲ್ಲ ಕತ್ಲೆ. ಈ ಏರಿಯಾ ಮಾಡ್ಕೊಳ್ಳೇಬೇಕು ಅಂತ ಮಾಡ್ಕೊಳ್ತಾ ಇದ್ದೀನಿ. ಯಪ್ಪ ದೇವರೇ, ಎಲಿಫೆಂಟ್ ಝೋನು ಸೈಕು. ನಾನು ಕಾರು ಮತ್ತು ಇನ್ನೊಬ್ಬ ಒಬ್ಬರೇ ಬರ್ತಾನೆ ಪಾಪ ಅವನು. ನಾನಂತೂ ಈ ಕಾರ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೀನಿ. ಫುಲ್ಲು ಫಾರೆಸ್ಟ್ ಝೋನ್ ಇದು, ಫುಲ್ ಅಂದರೆ ಫುಲ್ಲು. ನೋಡಿ ಸ್ನೇಹಿತರೆ, ಸಾಗರ ಬಂತು. ಸಾಗರದಲ್ಲಿ ಇದ್ದೀವಿ ಈಗ. ಥ್ಯಾಂಕ್ ಯು ಸೋ ಮಚ್. 2 ಕಾರ್ನವರು ನನಗೆ ಸಪೋರ್ಟ್ ಕೊಟ್ಟರು. ಬಟ್ ಸಿಟಿಗೆ ಯಾವ ಕಡೆ ಹೋಗ್ಬೇಕು ಗೊತ್ತಾಗಲ್ಲ. ಸಾಗರ ಸಿಟಿಗೇನೋ ಬಂದೆ. ಲಾಡ್ಜ್ ಹುಡ್ಕೋ ಸಮಯ. ಕೇಳೋದ್ರಲ್ಲಿ ತಪ್ಪೇನಿದೆ. ಅಣ್ಣ, ರೂಮ್ ಎಲ್ಲಿ ಸಿಗುತ್ತೆ? ಇಲ್ಲೇ ನೋಡ್ತೀನಿ. ನೋಡೋದು. ಥ್ಯಾಂಕ್ಸ್ ಅಣ್ಣ. ಓಂ ದುರ್ಗಾಯ ನಮಃ. ರೂಮ್ಸ್ ಇದೆಯಾ ಅಂಕಲ್? ಒಬ್ರೆ ರೂಮ್ಸ್ ನೋಡ್ಬೋದಾ? ಬಿಸಿನೀರು ಬರುತ್ತಾ ಬೆಳಗ್ಗೆ? ಸೊ ಸ್ನೇಹಿತರ, ರೂಮಿಗೆ ಬಂದು ಸೇರಿದ್ದೀವಿ. ಸೊ ಇದೇ ನನ್ನ ರೂಮು. ಶಿವಮೊಗ್ಗದಿಂದ ಸಾಗರ ಬರೋತ್ತಿಗೆ ಸ್ನೇಹಿತರೆ, ರಿಯಲಿ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಗೊತ್ತಾ ರೋಡ್ನ ನೋಡ್ಬಿಟ್ಟು. ಬಟ್ ಡೇ 1 ಲಾಗಿನ್ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಸೊ ನಾಳೆ ಸಕಾಲ ಇರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಬಂದಿರೋ ಉದ್ದೇಶನೇ ನಾನು 8 ಗಂಟೆಗೆ ಬಂದು ಸೇರಿದೆ ಶಿವಮೊಗ್ಗನ. ಸೊ ಶಿವಮೊಗ್ಗದಿಂದ ಸಾಗರ ಬರೋತ್ತಿಗೆ 10 ಗಂಟೆ ಆಯಿತು. ಸೊ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಊಟ ಮಾಡಿ ಮಲಗ್ತೀನಿ ಸ್ನೇಹಿತರೆ. ಬಾಯ್.